ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಆತನು ಮಾಡಿದೆಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಮತ್ತಾಯನು ಬರೆದ ಸುವಾರ್ತೆ 18ನೇ ಅಧ್ಯಾಯ 14ನೇ ವಾಕ್ಯ. ಹಾಗೆಯೇ ಈ ಚಿಕ್ಕವರಲ್ಲಿ ಒಬ್ಬನಾದರೂ ಕೆಟ್ಟು ಹೋಗುವುದು ಪರಲೋಕದಲ್ಲಿರುವ ನಿಮ್ಮ ತಂದೆಯ ಚಿತ್ತವಲ್ಲ. ಯೇಸು ತನ್ನ ಶಿಷ್ಯರಿಗೆ ಶಿಶುಭಾವವನ್ನು ಇರಬೇಕು ಎಂಬುದಾಗಿ ತಿಳಿಸ್ತಾ ಇರುವಂತಹ ಒಂದು ಅಧ್ಯಾಯವಾಗಿದೆ ಇದು. ಏಕೆಂದರೆ ಅವರಿಗೆ ಒಂದು ಯೋಚನೆ ಬಂತು, ನಮ್ಮಲ್ಲಿ ಯಾರು ಹೆಚ್ಚಿನವರಾಗಿದ್ದಾರೆ, ಅದು ಪರಲೋಕದಲ್ಲಿ ಯಾರು ಹೆಚ್ಚಾಗಿರ್ತಾರೆ, ಯಾರು ದೊಡ್ಡವರಾಗಿರ್ತಾರೆ, ಯಾರು ಚಿಕ್ಕವರಾಗಿರ್ತಾರೆ. ಅದು ಈ ವರ್ಲ್ಡಲ್ಲೂ ಸಹ ಎಲ್ಲರಿಗೂ ಒಂದು ಯೋಚನೆ, ನಾನು ದೊಡ್ಡವನು ನೀನು ಚಿಕ್ಕವನು, ಈ ರೀತಿಯ ಒಂದು ಯೋಚನೆ ಇದ್ದೇ ಇದೆ. ಶಿಷ್ಯರಲ್ಲಿಯೂ ಸಹ ಆ ರೀತಿಯ ಒಂದು ಕನ್ಫ್ಯೂಷನ್ ಬಂತು. ಯಾರಿರ್ಬೋದು ಅಲ್ಲಿ ಟಾಪಲ್ಲಿರ್ತಾರೆ, ಯಾರಿರ್ಬೋದು, ಯಾವ ರೀತಿ ಇರ್ಬೋದು ಎಂಬುದು. ಆಗ ಯೇಸು ಅವರಿಗೆ ಒಂದು ಚಿಕ್ಕ ಮಗುವನ್ನು ತಂದು ಮುಂದೆ ನಿಲ್ಲಿಸಿ ಹೇಳ್ತಾರೆ, ಯಾರಾದರೂ ಈ ಮಗುವಿನಂತೆ ತನ್ನನ್ನು ತಗ್ಗಿಸ್ಕೊಳ್ತಾನೋ ಅವನೇ ಪರಲೋಕ ರಾಜ್ಯದಲ್ಲಿ ಹೆಚ್ಚಿನವನಾಗ್ತಾನೆ. ಹೀಗೆ ಹೇಳ್ತಾ ಬಂದು ಯೇಸು ಸ್ವಾಮಿ ಅವ್ರಿಗೆ ಹೇಳ್ತಾ ಇದ್ದಾರೆ, ನೀವು ಈ ಚಿಕ್ಕವರಲ್ಲಿ ಯಾರನ್ನು ಏನು ಮಾಡಬೇಡಿ, ತಾತ್ಸಾರ ಮಾಡಬೇಡಿ. ನೀವು ಕೆಲವರು ಏನು ಮಾಡ್ತಾರೆ ಅಂದರೆ, ಏನೂ ಇಲ್ಲದೇ ಇರುವಂತಹ ಬಡವರನ್ನು, ದೀನರನ್ನು ತಾತ್ಸಾರ ಮಾಡುವ, ಹೀಯಾಳಿಸುವ, ಕೈ ಬಿಡುವ, ವಿರೋಧ ಮಾಡುವ ಅನೇಕ ವ್ಯಕ್ತಿಗಳನ್ನು ನಾವು ನೋಡ್ತೇವೆ. ಆದರೆ ಯೇಸು ಹೇಳ್ತಾ ಇದ್ದಾರೆ, ನೀವು ಇಂಥವ್ರು ಯಾರನ್ನು ನೀವೇನು ಮಾಡಬೇಡಿ, ನೀವು ತಾತ್ಸಾರ ಮಾಡಬೇಡಿ, ಅವರಿಗೆ ವಿರುದ್ಧವಾಗಿ ನೀವು ಮಾತಾಡಬೇಡಿ. ಕಾರಣ ನಿಮಗಾಗಿ ಕಾರ್ಯ ಮಾಡುವಂತಹ ಒಬ್ಬ ದೇವರಿದ್ದಾನೆ. ನೀವು ಸಾಧಾರಣವಾದಂತಹ ವ್ಯಕ್ತಿಗಳಾಗಿರ್ಬೋದು, ಒಂದು ವೇಳೆ ದೇವರಿಗೆ ನೀವು ದೊಡ್ಡವರ ಥರ ನಿಮ್ಮ ಮುಂದೆ ಇರ್ಬೋದು, ಆದರೆ ದೇವರಿಗೆ ದೊಡ್ಡವರು ಚಿಕ್ಕವರು ಎಂಬ ಯೋಚನೆ ಇಲ್ಲ. ಅದೇ ರೀತಿಯಲ್ಲಿ ಶ್ರೀಮಂತನು ಬಡವನು ಎಂಬ ವ್ಯತ್ಯಾಸ ಇಲ್ಲ, ವಿದ್ಯಾವಂತನು ವಿದ್ಯಾಹೀನನು ಎಂಬ ವ್ಯತ್ಯಾಸ ಇಲ್ಲ. ದೇವರಿಗೆ ಎಲ್ಲರೂ ಒಂದೇ ಆಗಿದ್ದಾರೆ. ಇಲ್ಲಿಯಾಗಿ ಸ್ವಾಮಿ ಅದನ್ನು ಹೇಳಿ ಒಂದು ಸಾಮ್ಯವನ್ನು ಹೇಳ್ತಾನೆ. ಒಬ್ಬ ಮನುಷ್ಯನಿಗೆ 100 ಕುರಿ ಇದೆ. ಆ 100 ಕುರಿಯಲ್ಲಿ ಒಂದು ತಪ್ಪಿಸಿಕೊಂಡ್ರೆ ಅವನೇನು ಮಾಡ್ತಾನೆ? ಸ್ವಾಮಿ ಅನೇಕ ಸಂದರ್ಭಗಳಲ್ಲಿ ಈ ರೀತಿಯ ಒಂದು ಸಾಮ್ಯಗಳನ್ನ ಪ್ರತ್ಯೇಕವಾಗಿದ್ದು ಲೂಕನ ಸುವಾರ್ತೆಯಲ್ಲಿ ಬಹಳ ಸ್ಪಷ್ಟವಾಗಿ ಇದರ ಬಗ್ಗೆ ವಿವರಿಸಿದ್ದಾರೆ. ಆದರೆ ಇಲ್ಲಿ ಮತ್ತಾಯನು ಬರೀಬೇಕಾದ್ರೆ ಹೇಳ್ತಾನೆ, ಒಬ್ಬನಿಗೆ 100 ಕುರಿ ಇದೆ ಅಂತ ತಿಳ್ಕೊಳ್ಳಿ, ಒಂದು ನಷ್ಟವಾದರೆ ಅವನೇನು ಮಾಡ್ತಾನೆ? ಸಾಧಾರಣವಾಗಿ ಒಂದು ನಷ್ಟವಾಗಿದೆ, ಮನೆಗೆ ಬರ್ತಾನೆ, ಮನೆಗೆ ಬಂದು ಎಣಿಸಿದಾಗ 99 ಇದೆ, 100 ಇಲ್ಲ. ಏನು ಮಾಡಬೇಕಿವಾಗ? ಅವನು ಯೋಚನೆ ಮಾಡ್ತಾನೆ, ಮತ್ತೆ ಎಣಿಸ್ತಾನೆ, ನೋಡ್ತಾನೆ 99 ಇದೆ, ಒಂದಿಲ್ಲ. ಈ 99 ಮಾಡೋದು? ಹಾಗೆ ವಾಕ್ಯ ಏನು ಹೇಳುತ್ತೆ, ಅದನ್ನು ಬಿಟ್ಟು ಅಲ್ಲೇ ಬಿಟ್ಟು 99 ಅಲ್ಲೇ ಒಂದು ಕಡೆ ಬಿಟ್ಟು ಅವನು ಒಂದನ್ನು ಹುಡುಕೊಂಡು ಹೋಗ್ತಾ ಇದ್ದಾನೆ. ಸಾಧಾರಣವಾಗಿ ಮೆಜಾರಿಟಿಗೆ ಪ್ರಾಮುಖ್ಯತೆ ಇದೆ, ಮೈನಾರಿಟಿಗೆ ಜನರಲ್ಲಿ ಪ್ರಾಮುಖ್ಯತೆ ಇಲ್ಲ. ಜನಬಲಕ್ಕೆ ಹೆಚ್ಚು ಪ್ರಾಮುಖ್ಯತೆ ಇದೆ, ಮೈನಾರಿಟಿಗೆ ಯಾರೂ ಸಹ ಬೆಲೆ ಕೊಡಲ್ಲ. ಅಲ್ಪಸಂಖ್ಯಾತ ವಿಷಯಗಳಿಗೆ ಯಾರೂ ಹೆಚ್ಚು ಪ್ರಾಮುಖ್ಯತೆ ಕೊಡಲ್ಲ. ಬಹುಸಂಖ್ಯಾತ ಅಭಿಪ್ರಾಯಗಳಿಗೆ ಬೆಲೆ ಬರ್ತದೆ. ಯಾವುದೋ ಒಂದು ಅಭಿಪ್ರಾಯಗಳನ್ನು ಹೇಳಬೇಕಾದ್ರೆ 10 ಜನ ಏನು ಹೇಳ್ತಾರೋ ಅದರಲ್ಲಿ 8 ಜನ ಹೇಳೋದನ್ನು ಒಳ್ಳೆಯದಾಗಿದ್ದರೆ ಅದನ್ನು ತಗೊಳ್ತಾರೆ. ನಮಗೆ ಗೊತ್ತು, ಮೋಶೆ 12 ಜನರನ್ನು ಕಳಿಸ್ಕೊಟ್ಟಾಗ 10 ಜನ ಒಂದು ರೀತಿಯಲ್ಲಿ, 2 ಜನ ಇನ್ನೊಂದು ರೀತಿಯಲ್ಲಿ ಮಾತನಾಡ್ತಾ ಇದ್ದಾರೆ. ಈ ಅಲ್ಪಸಂಖ್ಯಾತರಾದಂತಹ ಯೋಶುವ, ಕಾಲೇಬ್ ಹೇಳುವಂತಹ ಮಾತಿಗೆ ಯಾರೂ ಬೆಲೆ ಕೊಡ್ತಾ ಇಲ್ಲ, ಯಾರೂ ತಿರುಗಿ ನೋಡ್ತಾ ಇಲ್ಲ. 10 ಜನ ಹೇಳುವಂತಹ ಮಾತುಗಳಿಗೆ ಜನವೆಲ್ಲ ತಿರುಗಿ ನೋಡ್ತಾರೆ, ಅಥವಾ ಅದಕ್ಕೆ ಬೆಲೆಯನ್ನು ಕೊಡ್ತಾ ಇದ್ದಾರೆ. ಆದರೆ ದೇವರಿಗೆ ಆ ರೀತಿಯಲ್ಲ. ದೇವರು ಬೆಲೆ ಕೊಡುವಂಥದ್ದು ಮೆಜಾರಿಟಿಗಲ್ಲ, ದೇವರು ಮೈನಾರಿಟಿಗೂ ಅಲ್ಲ, ಪ್ರತ್ಯೇಕವಾಗಿ ಸತ್ಯಕ್ಕೆ ದೇವರು ಬೆಲೆ ಕೊಡ್ತಾರೆ. ಇಲ್ಲಿ ವಾಕ್ಯ ಹೇಳ್ತದೆ, 99 ಕುರಿಗಳಿತ್ತು, ಆದರೆ ಒಂದು ಕುರಿ ನಷ್ಟವಾಗಿದೆ. ಈಗ ಏನು ಮಾಡಬೇಕು ಅಂತ ಒಂದು ಕನ್ಫ್ಯೂಷನ್ ಅವನಿಗಿಲ್ಲ. ಅವನು ಸೀದಾ ಏನು ಮಾಡ್ತಾ ಇದ್ದಾನೆ, ಅದನ್ನು ಹುಡುಕುವುದಕ್ಕಾಗಿ ಹೋಗ್ತಾ ಇದ್ದಾನೆ. ಪ್ರಿಯ ದೇವರ ಮಕ್ಕಳೇ, ಈ ಲೋಕದವರ ದೃಷ್ಟಿಯಲ್ಲಿ ನಾವು ತಳ್ಳಲ್ಪಟ್ಟವರು, ತಿರಸ್ಕರಿಸಲ್ಪಟ್ಟವರು ಆಗಿರಬಹುದು. ಆದರೆ ವಾಕ್ಯ ಹೇಳ್ತದೆ, ನನ್ನನ್ನು, ನಿಮ್ಮನ್ನು
ಹುಡುಕುವಂತಹ ಒಬ್ಬ ದೇವರು, ನಮ್ಮನ್ನು ತಿರಸ್ಕರಿಸಿದವರ ಮಧ್ಯೆ ನಮ್ಮನ್ನು ಎತ್ತಿ ನಿಲ್ಲಿಸುವಂತಹ ಒಬ್ಬ ದೇವರು ನಮಗಾಗಿ ಜೀವಿಸ್ತಾ ಇದ್ದಾನೆ. ಈ ಬೆಳಗ್ಗೆ ವಾಕ್ಯವನ್ನು ಕೇಳುವಂಥ ದೇವರ ಮಗುವೆ, ಒಂದು ವೇಳೆ ನೀನು ತಿರಸ್ಕರಿಸಲ್ಪಟ್ಟ, ತಳ್ಳಲ್ಪಟ್ಟಂತಹ, ಕೈ ಬಿಡಲ್ಪಟ್ಟಂತಹ ಅವಸ್ಥೆಯಲ್ಲಿ ನೀನಿರುವುದಾದರೂ ಸಹ ನೀನು ನಿರಾಶೆ ಪಡಬೇಡ. ನಿನಗಾಗಿ ಅದ್ಭುತವನ್ನು ಮಾಡುವ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ನಿನ್ನನ್ನು ಹುಡುಕುವ, ನಿನ್ನನ್ನು ನೋಡುವ, ನಿನ್ನನ್ನು ಗಮನಿಸುವಂತಹ ಒಬ್ಬ ದೇವರಿದ್ದಾನೆ. 99 ಬಿಟ್ಟು ಒಂದು ಕುರಿಯನ್ನು ಹುಡುಕೊಂಡು ಬಂದು ವಾಕ್ಯ ಹೇಳುತ್ತೆ, ಆ ಯಜಮಾನ ಸಿಕ್ಕಿದ ತಕ್ಷಣ ಬಹಳ ಸಂತೋಷ ಪಡ್ತಾನೆ. ಈಗ ಯೇಸು ಹೇಳ್ತಾನೆ, ಹಾಗೆಯೇ ಈ ಚಿಕ್ಕವರಲ್ಲಿ ಒಬ್ಬನಾದರೂ ಕೆಟ್ಟು ಹೋಗುವುದು ಪರಲೋಕದಲ್ಲಿರುವ ದೇವರ ಚಿತ್ತವಲ್ಲ. ಯಾರು ಹಾಳಾಗಬಾರ್ದು, ಯಾರು ಪರಲೋಕ ನಷ್ಟ ಮಾಡ್ಕೋಬಾರ್ದು, ಯಾರು ದೇವರಿಂದ ದೂರ ಆಗಬಾರ್ದು. ಅದು ದೇವರ ಇಷ್ಟ. ಎಲ್ಲರೂ ದೇವರ ಕಡೆಗೆ ಬರಬೇಕು. ನಿನ್ನ ಜೀವಿತದಲ್ಲಿಯೂ ಸಹ ಅದ್ಭುತವನ್ನು ಮಾಡುವ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ನೀನು ಆತನಲ್ಲಿ ಆಶ್ರಯಿಸುವುದಾದರೆ ನಿನಗಾಗಿ ಅದ್ಭುತವನ್ನು ಮಾಡುವ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ಆತನ ಸನ್ನಿಧಾನದಲ್ಲಿ ನೀನು ಸಮರ್ಪಿಸಿಕೊಂಡು ಪ್ರಾರ್ಥಿಸುವಾಗ ಅದ್ಭುತವನ್ನು ಮಾಡುವ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ಆದ್ದರಿಂದ ಯಾರೆಲ್ಲ ತಳ್ಳಿದರೂ ನೀನು ನಿರಾಶೆ ಪಡದೆ ದೇವರಲ್ಲಿ ಆಶ್ರಯಿಸು. ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಈ ಸಮಯಕ್ಕಾಗಿ ನಿನಗೆ ಸ್ತೋತ್ರ. ಈ ಸಮಯದಲ್ಲಿ ಮತ್ತೊಂದು ಆವರ್ತಿ ನಿನ್ನ ಸನ್ನಿಧಾನಕ್ಕೆ ನಾವು ಬಂದಿದ್ದೇವೆ. ತಲೆಬಾಗಿರುವಂಥ ನಿನ್ನ ಮಕ್ಕಳನ್ನ ಆಶೀರ್ವಾದ ಮಾಡು. ತಿರಸ್ಕರಿಸಲ್ಪಟ್ಟು, ಕೈ ಬಿಡಲ್ಪಟ್ಟು, ಹೀಯಾಳಿಸಲ್ಪಟ್ಟು ಯಾರಾದರೂ ವಾಕ್ಯ ಕೇಳ್ತಾ ಇದ್ದರೆ ನೀನು ಅವ್ರನ್ನ ಬಲಪಡಿಸು, ಧೈರ್ಯಪಡಿಸು, ಸಮಾಧಾನಗೊಳಿಸು, ಆಶೀರ್ವದಿಸಬೇಕಾಗಿ ನಾವು ಪ್ರಾರ್ಥಿಸ್ತೇವೆ. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ತಂದೆಯೇ, ಆಮೇನ್. ಗಾಡ್ ಬ್ಲೆಸ್ ಯು.